ಕೊಪ್ಪಳ ಜಿಲ್ಲೆಯಲ್ಲಿ ಔಷಧಿಗಳಿಲ್ಲದೆ ಪರದಾಟ ನಡೆಸ್ತಾ ಇದ್ರು ರೋಗಿಗಳು. ಇದೀಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬಂದೇ ಬಿಟ್ಟಿವೆ ಮಾತ್ರೆಗಳು. ಇದು ರಿಪಬ್ಲಿಕ್ ಕನ್ನಡ ವರದಿಗೆ ಫಟಾಫಟ್ ಇಂಪ್ಯಾಕ್ಟ್. ಇಂದು ಬೆಳಗ್ಗೆ ಔಷಧಿ ಸಿಗದ ಬರೀ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡ್ತಾ ಇತ್ತು. ಇನ್ನು ವರದಿಗೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರ ಕೂಡಲೇ ಮಧ್ಯಾಹ್ನದ ಹೊತ್ತಿಗೆ ಬಂದೇ ಬಿಡ್ತು ಎಲ್ಲಾ ಮಾತ್ರೆಗಳು. ಮೂರ್ಛೆ ರೋಗಕ್ಕೆ ಮಾತ್ರೆ ಇರಲಿಲ್ಲ. ನರಸಪ್ಪಗೆ 2 ತಿಂಗಳ ಹಿಂದೆ ಮಾತ್ರೆಯನ್ನು ನೀಡಿದ್ರು ಆಸ್ಪತ್ರೆಯ ಸಿಬ್ಬಂದಿ. ಇದೀಗ ಯಾವಾಗ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಾಗೆ ಫಟಾಫಟ್ ಅಂತ ಮಾತ್ರೆಗಳು ಆಸ್ಪತ್ರೆಗೆ ಬಂದಿವೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಅಲ್ಲ ಸಿಕ್ತೋ ಬಾ ಅಂದ್ರ ಎಸ್ತಾ ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಕೊಪ್ಪಳದಲ್ಲಿ ಸಿಬ್ಬಂದಿಗಳು ಮತ್ತು ಆಡಳಿತ ಮಂಡಳಿ ಅಂತಂದ್ರೆ ಔಷಧಿಗಳನ್ನ ಇಟ್ಕೊಂಡು ಕೂಡ ಏನು ಬರುವಂತಹ ರೋಗಿಗಳಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಏನು ಒಂದು ಬಿತ್ತರಿಸಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಏನಂತಂದ್ರೆ ಈ ಒಂದು ನರಸಪ್ಪ ಅಂತಕ್ಕಂಥ ವ್ಯಕ್ತಿ ಏನು ಬಂದಿದ್ರು ಅವರಿಗೆ ಈಗ ಟ್ಯಾಬ್ಲೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸದ್ಯ ಏನಂತಂದ್ರೆ ಇದರಿಂದ ಈಗಾಗಲೇ ಗೊತ್ತಾಗ್ತಾ ಇದೆ ಏನಂದ್ರೆ ಸಿಬ್ಬಂದಿಗಳು ಇಲ್ಲಿ ಕಳ್ಳಾಟವನ್ನು ನಡೆಸ್ತಾ ಇದ್ದಾರೆ ಅಂತೇಳಿ. ಸದ್ಯ ಏನು ನರಸಪ್ಪ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ನರಸಪ್ಪ ಅವರಿಗೆ ನೀವು ನಿನ್ನೆ ಏನು ಬಂದಿದ್ರಿ ಇಲ್ಲಿ ಏನು ಟ್ಯಾಬ್ಲೆಟನ್ನು ತೊಗೊಳ್ಳೋಕ್ಕೆ ಅವಾಗ ಇಲ್ಲ ಅಂತ ಹೇಳಿದ್ರು, ಈಗ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನಾಗೈತೆ ಸರ್ ಈಗ? ಏನಿಲ್ಲ ಸರ್, ಜನರ ದಿಕ್ಕು ತಪ್ಪಿಸ್ತಾರೆ ಅಷ್ಟೇ. ಇಲ್ಲ ಅಂತ ಹೇಳ್ತಾರೆ ಅವ್ರು. ಎಲ್ಲ ಇರ್ತಾವೆ, ಅವರು ಹೊರಗಡೆ ಮಾರ್ಕೊಂತಾರೆ. ನಾವು ಈ ಜನಸಾಮಾನ್ಯ ನಮಗೇನು ಗೊತ್ತಿರ ಸರ್, ಬರ್ತು ನಾವು ಕೇಳ್ತು ಎಲ್ಲ ಖಾಲಿ ಆಗ್ಯಾವಪ್ಪ ಅಂದ್ರೆ ನಾವು ಹೋಗ್ಬಿಟ್ರು ವಾಪಸ್. ಈ ಥರ ನಾವೆಲ್ಲ ಟಿ ವಿ ಮಾಧ್ಯಮದವರಿಗೆ ನಾವು ಮಾತಾಡಿದ ಮೇಲೆ ನಮಗೆ ಕರೆಸಿ ಕೊಟ್ಟಾರೆ ಸರ್. ಆಮೇಲೆ ಯಾರು ಇಲ್ಲಿ ಲೋಕಲ್ MLA ಆಗಲು, ಆಮೇಲೆ ಉಸ್ತುವಾರಿ ಸಚಿವರಾಗಲು ಎಲ್ಲ ಗಮನ ಹರಿಸ್ಬೇಕು ಸರ್. ನೋಡ್ಬೇಕು, ಬಡವರ ಆಸ್ಪತ್ರೆ ಇದು ಜಿಲ್ಲಾ. ನೀವು ದಿನೇಶ್ ಗುಂಡೂರಾವ್ ಅವ್ರ ಕಚೇರಿಗೂ ಸದ್ಯಕ್ಕೆ ಫೋನ್ ಮಾಡಿದ್ರಿ, ಅವಾಗ ಕೂಡ ಅವ್ರಿಗೆ ಮಾಡಿದ್ದು ಸರ್. ನಾನು ದಿನೇಶ್ ಗುಂಡೂರಾವ್ ಸರ್ದು ನಂಬರ್ ಇದ್ದಿಲ್ಲ, ಅವ್ರದ್ದು ಒಂದು ಗೂಗಲ್ಗೆ ಸರ್ಚ್ ಮಾಡಿ ಅವರು ಲ್ಯಾಂಡ್ಲೈನ್ ನಂಬರ್ ತಗೊಂಡೆ. ಅವರು ಪಿ ಅಂತ ಯಾರು ಗೊತ್ತಿಲ್ಲ ನನಗೆ. ಅವರು ನಾನು ಸರ್ ಈ ಥರ ಆಗೈತಿ ಇಲ್ಲಿ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ, ಹಿಂಗೆ ನಮ್ಗೆ ಟ್ಯಾಬ್ಲೆಟ್ ಸಿಗೋಲ್ವು ಅಂತ ಕೇಳಿದಾಗ ಅವರೇ ಅವೆಲ್ಲ ಫೋನ್ಯಾಗ ಮಾತಾಡ್ಬಾರ್ದಪ್ಪ ನೀನು, ಇಲ್ಲಿ ಆಸ್ಪತ್ರೆಗೆ ಬಂದು ಅವ್ರು ಇಂಡೆಂಟ್ ಯಾವಾಗ ಕೊಟ್ಟಾರ, ಏನು ಡಾಕ್ಯುಮೆಂಟ್ಸ್ ನಿನಗೆ ಇಲ್ಲಂತ ಬರ್ಸ್ಕೊಂಡು ನೀನು ಬೆಂಗಳೂರಿಗೆ ತಗೊಂಬ ಕಚೇರಿಗೆ ಮಾತಾಡೋಂತ ಹೇಳಿ ಸರ್. ನಾವು ಕಚೇರಿಗೆ ಹೋಗೋಕ್ಕಾಗುತ್ತಾನೆ ಸರ್, ಅಲ್ಲಿಗೆ ಹೋಗೋಕ್ಕಾಗಲ್ಲ ಸರ್. ಅಲ್ಲ, ಈಗ ರಿಪಬ್ಲಿಕ್ ಟಿವಿ ನಿಮ್ಮ ಸುದ್ದಿ ಮಾಡ್ತು, ಈಗ ಕರೆಸಿ ನಿಮಗೆ ಕೊಡಕತ್ತಾರ ಅಂದ್ರೆ ಇದನ್ನು ನೋಡಿದ್ರೆ ಇವ್ರು ಇಟ್ಕೊಂಡಿಲ್ಲ ಅನ್ನತ್ತಾರ? ಇಟ್ಕೊಂಡಿಲ್ಲ ಅನ್ನಕತ್ತಾರ ಸರ್. ಈಗ ಹೆಂಗೆ ಬಂದು ಸರ್ ಮತ್ತೆ ಅವು ಅವಾಗ ಕೊಡಬೇಕಾಗಿತ್ತಲ್ಲ ನನಗೆ. ಅವಾಗ ಕೊಟ್ಟಿದ್ರೆ ಇದು ಅಷ್ಟೇ ಅದಕ್ಕಾಗುತ್ತೆ. ಇಟ್ಕೊಂತ ಇಲ್ಲ ಅಂತಾರೆ ಸರ್. ಜನಸಾಮಾನ್ಯರಿಗೆ ಏನು ಕೇರ್ ಇಲ್ಲ ಒಟ್ಟ. ಅಲ್ಲ, ಈಗ ರಿಪಬ್ಲಿಕ್ ಟಿವಿ ಅವರು ನಿಮ್ಗೀಗ ಸುದ್ದಿ ಮಾಡಿದ ಮೇಲೆ ನಿಮಗೆಲ್ಲ ಅನುಕೂಲ ಆಗೈತೆ ಅಂತೀರಿ? ಈಗ ಎಲ್ಲ ಅನುಕೂಲ ಆಗೈತೆ ಸರ್, ಅವ್ರಿಗೆ ಧನ್ಯವಾದ ಸರ್. ನಾವು ಈಗ ಏನು ಹೇಳಕ್ಕೆ ಬಯಸ್ತೀರಿ ಈಗ ಈ ಸರ್ಕಾರಕ್ಕೆ ಮತ್ತು ಸರ್ಕಾರಕ್ಕೆ? ಏನಿಲ್ಲ ಸರ್, ಸರ್ಕಾರ ಯಾವುದೇ ಸರ್ಕಾರ ಇರಲಿ, ಫಸ್ಟ್ ಈ ಜಿಲ್ಲಾಸ್ಪತ್ರೆಗೆ ಬರೋರೆಲ್ಲ ಬಡವ್ರಿಗೆ ಒಳ್ಳೇದಾಗಬೇಕು. ಇಲ್ಲಿ ಏನಾಗೈತೆ, ಯಾರು ಡಾಕ್ಟ್ರು ಏನು ಅವ್ರದ್ದೆಲ್ಲ ತನಿಖೆ ನಾವು ಮಾಡಬೇಕು. ಆಮೇಲೆ ಅವ್ರ ಸರ್ಕಾರದ ಯಾರು ಆರೋಗ್ಯ ಸಚಿವರು ಅವ್ರದ್ದು ಕ್ರಮ ತಗೋಬೇಕು ಅವ್ರ ಮೇಲೆ. ಇನ್ನೊಮ್ಮೆ ಹಿಂಗೆ ಆಗ್ಬಾರ್ದು ಅಂತೀರಿ? ಇನ್ನೊಮ್ಮೆ ಹಿಂಗೆ ಆಗ್ಬಾರ್ದು ಸರ್. ಇನ್ನೊಮ್ಮೆ ಹಿಂಗೆ ಆಗ್ತಂದ್ರೆ ಮತ್ತು ನಾವು ಬೇರೆ ಪ್ರತಿಭಟನೆ ಮಾಡ್ಬೇಕಾಗ್ತದೆ. ಏನಂತಂದರೆ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿ ಅಂತಂದರೆ ತಮ್ಮಲ್ಲಿ ಔಷಧಿಗಳನ್ನು ಇಟ್ಕೊಂಡು ಕೂಡ ಈ ರೀತಿ ಕಳ್ಳಾಟವನ್ನು ನಡೆಸ್ತಾ ಇದ್ದಾರೆ. ಹೊರಗಡೆ ಒಂದು ಬರೆದುಕೊಟ್ಟು ಒಂದು ರೀತಿ ಖಾಸಗಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಆರೋಗ್ಯ ಸಚಿವರು ಒಂದು ಗಮನವನ್ನು ಹರಿಸಬೇಕು. ಮುಂದೆ ಬರ್ತಕ್ಕಂತಹ ರೋಗಿಗಳಿಗೆ ಯಾವುದೇ ರೀತಿ ಇಂತಹ ತೊಂದರೆ ಆಗದಾಗೆ ನೋಡ್ಕೋಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿಗೆ ಬಂದಂತಹ ನರಸಪ್ಪ ಅವರು ಹೇಳ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳ ಜಿಲ್ಲೆಯಲ್ಲಿ ಔಷಧಿಗಳಿಲ್ಲದೆ ಪರದಾಟ ನಡೆಸ್ತಾ ಇದ್ರು ರೋಗಿಗಳು. ಇದೀಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬಂದೇ ಬಿಟ್ಟಿವೆ ಮಾತ್ರೆಗಳು. ಇದು ರಿಪಬ್ಲಿಕ್ ಕನ್ನಡ ವರದಿಗೆ ಫಟಾಫಟ್ ಇಂಪ್ಯಾಕ್ಟ್. ಇಂದು ಬೆಳಗ್ಗೆ ಔಷಧಿ ಸಿಗದ ಬರೀ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡ್ತಾ ಇತ್ತು. ಇನ್ನು ವರದಿಗೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರ ಕೂಡಲೇ ಮಧ್ಯಾಹ್ನದ ಹೊತ್ತಿಗೆ ಬಂದೇ ಬಿಡ್ತು ಎಲ್ಲಾ ಮಾತ್ರೆಗಳು. ಮೂರ್ಛೆ ರೋಗಕ್ಕೆ ಮಾತ್ರೆ ಇರಲಿಲ್ಲ. ನರಸಪ್ಪಗೆ 2 ತಿಂಗಳ ಹಿಂದೆ ಮಾತ್ರೆಯನ್ನು ನೀಡಿದ್ರು ಆಸ್ಪತ್ರೆಯ ಸಿಬ್ಬಂದಿ. ಇದೀಗ ಯಾವಾಗ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಾಗೆ ಫಟಾಫಟ್ ಅಂತ ಮಾತ್ರೆಗಳು ಆಸ್ಪತ್ರೆಗೆ ಬಂದಿವೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಅಲ್ಲ ಸಿಕ್ತೋ ಬಾ ಅಂದ್ರ ಎಸ್ತಾ ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಕೊಪ್ಪಳದಲ್ಲಿ ಸಿಬ್ಬಂದಿಗಳು ಮತ್ತು ಆಡಳಿತ ಮಂಡಳಿ ಅಂತಂದ್ರೆ ಔಷಧಿಗಳನ್ನ ಇಟ್ಕೊಂಡು ಕೂಡ ಏನು ಬರುವಂತಹ ರೋಗಿಗಳಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಏನು ಒಂದು ಬಿತ್ತರಿಸಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಏನಂತಂದ್ರೆ ಈ ಒಂದು ನರಸಪ್ಪ ಅಂತಕ್ಕಂಥ ವ್ಯಕ್ತಿ ಏನು ಬಂದಿದ್ರು ಅವರಿಗೆ ಈಗ ಟ್ಯಾಬ್ಲೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸದ್ಯ ಏನಂತಂದ್ರೆ ಇದರಿಂದ ಈಗಾಗಲೇ ಗೊತ್ತಾಗ್ತಾ ಇದೆ ಏನಂದ್ರೆ ಸಿಬ್ಬಂದಿಗಳು ಇಲ್ಲಿ ಕಳ್ಳಾಟವನ್ನು ನಡೆಸ್ತಾ ಇದ್ದಾರೆ ಅಂತೇಳಿ. ಸದ್ಯ ಏನು ನರಸಪ್ಪ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ನರಸಪ್ಪ ಅವರಿಗೆ ನೀವು ನಿನ್ನೆ ಏನು ಬಂದಿದ್ರಿ ಇಲ್ಲಿ ಏನು ಟ್ಯಾಬ್ಲೆಟನ್ನು ತೊಗೊಳ್ಳೋಕ್ಕೆ ಅವಾಗ ಇಲ್ಲ ಅಂತ ಹೇಳಿದ್ರು, ಈಗ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನಾಗೈತೆ ಸರ್ ಈಗ? ಏನಿಲ್ಲ ಸರ್, ಜನರ ದಿಕ್ಕು ತಪ್ಪಿಸ್ತಾರೆ ಅಷ್ಟೇ. ಇಲ್ಲ ಅಂತ ಹೇಳ್ತಾರೆ ಅವ್ರು. ಎಲ್ಲ ಇರ್ತಾವೆ, ಅವರು ಹೊರಗಡೆ ಮಾರ್ಕೊಂತಾರೆ. ನಾವು ಈ ಜನಸಾಮಾನ್ಯ ನಮಗೇನು ಗೊತ್ತಿರ ಸರ್, ಬರ್ತು ನಾವು ಕೇಳ್ತು ಎಲ್ಲ ಖಾಲಿ ಆಗ್ಯಾವಪ್ಪ ಅಂದ್ರೆ ನಾವು ಹೋಗ್ಬಿಟ್ರು ವಾಪಸ್. ಈ ಥರ ನಾವೆಲ್ಲ ಟಿ ವಿ ಮಾಧ್ಯಮದವರಿಗೆ ನಾವು ಮಾತಾಡಿದ ಮೇಲೆ ನಮಗೆ ಕರೆಸಿ ಕೊಟ್ಟಾರೆ ಸರ್. ಆಮೇಲೆ ಯಾರು ಇಲ್ಲಿ ಲೋಕಲ್ MLA ಆಗಲು, ಆಮೇಲೆ ಉಸ್ತುವಾರಿ ಸಚಿವರಾಗಲು
ಎಲ್ಲ ಗಮನ ಹರಿಸ್ಬೇಕು ಸರ್, ನೋಡ್ಬೇಕು. ಬಡವ್ರ ಆಸ್ಪತ್ರೆ ಇದು ಜಿಲ್ಲಾ. ನೀವು ದಿನೇಶ್ ಗುಂಡೂರಾವ್ ಅವ್ರ ಕಚೇರಿಗೂ ಸದ್ಯಕ್ಕೆ ಫೋನ್ ಮಾಡಿದ್ರಿ, ಅವಾಗೂ ಕೂಡ ಅವ್ರಿಗೆ ಮಾಡಿದ್ದೀನಿ ಸರ್ ನಾನು. ದಿನೇಶ್ ಗುಂಡೂರಾವ್ ಸರ್ದು ನಂಬರ್ ಇದ್ದಿಲ್ಲ, ಅವ್ರದ್ದು ಒಂದು ಗೂಗಲ್ಗೆ ಸರ್ಚ್ ಮಾಡಿ ಅವರು ಲ್ಯಾಂಡ್ಲೈನ್ ನಂಬರ್ ತಗೊಂಡೆ. ಅವರು ಪಿ ಅಂತ ಯಾರು ಗೊತ್ತಿಲ್ಲ ನನಗೆ. ಅವರು ನಾನು ಸರ್ ಈ ಥರ ಆಗೈತಿ ಇಲ್ಲಿ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ, ಹಿಂಗೆ ನಮ್ಗೆ ಟ್ಯಾಬ್ಲೆಟ್ ಸಿಗೋಲ್ವು ಅಂತ ಕೇಳಿದಾಗ ಅವ್ರೇ ಅವೆಲ್ಲ ಫೋನ್ಯಾಗ ಮಾತಾಡ್ಬಾರ್ದಪ್ಪ ನೀನು, ಇಲ್ಲಿ ಆಸ್ಪತ್ರೆಗೆ ಬಂದು ಅವ್ರು ಇಂಡೆಂಟ್ ಯಾವಾಗ ಕೊಟ್ಟಾರ, ಏನು ಡಾಕ್ಯುಮೆಂಟ್ಸ್ ನಿನಗೆ ಇಲ್ಲಂತ ಬರ್ಸ್ಕೊಂಡು ನೀನು ಬೆಂಗಳೂರಿಗೆ ತಗೊಂಬ ಕಚೇರಿಯಾಗಿ ಮಾತಾಡೋಣ ಅಂತ ಹೇಳಿ ಸರ್. ನಾವು ಕಚೇರಿಗೆ ಹೋಗೋಕ್ಕಾಗುತ್ತಂತ ಸರ್, ಅಲ್ಲಿಗೆ ಹೋಗೋಕ್ಕಾಗಲ್ಲ ಸರ್. ಅಲ್ಲ, ಈಗ ರಿಪಬ್ಲಿಕ್ ಟಿವಿ ನಿಮ್ಮ ಸುದ್ದಿ ಮಾಡ್ತು, ಈಗ ಕರೆಸಿ ನಿಮಗೆ ಕೊಡಕತ್ತಾರ ಅಂದ್ರೆ ಇದನ್ನ ನೋಡಿದ್ರೆ ನೀವು ಇಟ್ಕೊಂಡಿಲ್ಲ ಅನ್ನತ್ತಾರ? ಇಟ್ಕೊಂಡಿಲ್ಲ ಅನ್ನಕತ್ತಾರೆ ಸರ್. ಈಗ ಹೆಂಗೆ ಬಂದು ಸರ್ ಮತ್ತೆ ಅವು ಹಾಂ ಅವಾಗ ಕೊಡಬೇಕಾಗಿತ್ತಲ್ಲ ನನಗೆ. ಅವಾಗ ಕೊಟ್ಟಿದ್ರೆ ಇದು ಅಷ್ಟೇ ಅದಕ್ಕಾಗುತ್ತೆ. ಇಟ್ಕೊಂತ ಇಲ್ಲ ಅಂತಾರೆ ಸರ್. ಜನಸಾಮಾನ್ಯರಿಗೆ ಏನು ಕೇರ್ ಇಲ್ಲ ಒಟ್ಟ. ಅಲ್ಲ, ಈಗ ರಿಪಬ್ಲಿಕ್ ಟಿವಿ ಅವರು ನಿಮ್ಗೀಗ ಸುದ್ದಿ ಮಾಡಿದ ಮೇಲೆ ನಿಮಗೆಲ್ಲ ಅನುಕೂಲ ಆಗೈತೆ ಅಂತೀರಿ? ಈಗ ಎಲ್ಲ ಅನುಕೂಲ ಆಗೈತೆ ಸರ್, ಅವ್ರಿಗೆ ಧನ್ಯವಾದ ಸರ್. ನಾವು ಈಗ ಏನು ಹೇಳಕ್ಕೆ ಬಯಸ್ತೀರಿ ಈಗ ಈ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ? ಸರ್ಕಾರಕ್ಕೆ ಏನಿಲ್ಲ ಸರ್, ಸರ್ಕಾರ ಯಾವುದೇ ಸರ್ಕಾರ ಇರಲಿ, ಫಸ್ಟ್ ಈ ಜಿಲ್ಲಾಸ್ಪತ್ರೆಗೆ ಬರೋರೆಲ್ಲ ಬಡವ್ರಿಗೆ ಒಳ್ಳೇದಾಗಬೇಕು. ಇಲ್ಲಿ ಏನಾಗೈತೆ, ಯಾರು ಡಾಕ್ಟ್ರು ಏನು ಅವ್ರದ್ದೆಲ್ಲ ತನಿಖೆ ನಾವು ಮಾಡಬೇಕು. ಆಮೇಲೆ ಅವ್ರ ಸರ್ಕಾರದ ಯಾರು ಆರೋಗ್ಯ ಸಚಿವರು ಅವ್ರದ್ದು ಕ್ರಮ ತಗೊಬೇಕು ಅವ್ರ ಮೇಲೆ. ಇನ್ನೊಮ್ಮೆ ಹಿಂಗೆ ಆಗ್ಬಾರ್ದು ಅಂತೀರಿ? ಇನ್ನೊಮ್ಮೆ ಹಿಂಗೆ ಆಗ್ಬಾರ್ದು ಸರ್. ಇನ್ನೊಮ್ಮೆ ಹಿಂಗೆ ಆಗ್ತಂದ್ರೆ ಮತ್ತು ನಾವು ಬೇರೆ ಪ್ರತಿಭಟನೆ ಮಾಡ್ಬೇಕಾಗ್ತದೆ. ಏನಂತಂದರೆ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿ ಅಂತಂದರೆ ತಮ್ಮಲ್ಲಿ ಔಷಧಿಗಳನ್ನು ಇಟ್ಕೊಂಡು ಕೂಡ ಈ ರೀತಿ ಕಳ್ಳಾಟವನ್ನು ನಡೆಸ್ತಾ ಇದ್ದಾರೆ. ಹೊರಗಡೆ ಒಂದು ಬರೆದುಕೊಟ್ಟು ಒಂದು ರೀತಿ ಖಾಸಗಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಆರೋಗ್ಯ ಸಚಿವರು ಒಂದು ಗಮನವನ್ನು ಹರಿಸಬೇಕು. ಮುಂದೆ ಬರ್ತಕ್ಕಂತಹ ರೋಗಿಗಳಿಗೆ ಯಾವುದೇ ರೀತಿ ಇಂತಹ ತೊಂದರೆ ಆಗದಾಗೆ ನೋಡ್ಕೋಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿಗೆ ಬಂದಂತಹ ನರಸಪ್ಪ ಅವರು ಹೇಳ್ತಾ ಇದ್ದಾರೆ. ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳ ಜಿಲ್ಲೆಯಲ್ಲಿ ಔಷಧಿಗಳಿಲ್ಲದೆ ಪರದಾಟ ನಡೆಸ್ತಾ ಇದ್ರು ರೋಗಿಗಳು. ಇದೀಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬಂದೇ ಬಿಟ್ಟಿವೆ ಮಾತ್ರೆಗಳು. ಇದು ರಿಪಬ್ಲಿಕ್ ಕನ್ನಡ ವರದಿಗೆ ಫಟಾಫಟ್ ಇಂಪ್ಯಾಕ್ಟ್. ಇಂದು ಬೆಳಗ್ಗೆ ಔಷಧಿ ಸಿಗದ ಬರೀ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡ್ತಾ ಇತ್ತು. ಇನ್ನು ವರದಿಗೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರ ಕೂಡಲೇ ಮಧ್ಯಾಹ್ನದ ಹೊತ್ತಿಗೆ ಬಂದೇ ಬಿಡ್ತು ಎಲ್ಲ ಮಾತ್ರೆಗಳು. ಮೂರ್ಛೆ ರೋಗಕ್ಕೆ ಮಾತ್ರೆ ಇರಲಿಲ್ಲ. ನರಸಪ್ಪಗೆ 2 ತಿಂಗಳ ಹಿಂದೆ ಮಾತ್ರೆಯನ್ನು ನೀಡಿದ್ರು ಆಸ್ಪತ್ರೆಯ ಸಿಬ್ಬಂದಿ. ಇದೀಗ ಯಾವಾಗ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಾಗೆ ಫಟಾಫಟ್ ಅಂತ ಮಾತ್ರೆಗಳು ಆಸ್ಪತ್ರೆಗೆ ಬಂದಿವೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಅಲ್ಲಲ್ಲ ಸಿಗ್ತಾವ ಬಾ ಅಂದ್ರೆ ಎಸ್ತಾ ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಕೊಪ್ಪಳದಲ್ಲಿ ಸಿಬ್ಬಂದಿಗಳು ಮತ್ತು ಆಡಳಿತ ಮಂಡಳಿ ಅಂತಂದ್ರೆ ಔಷಧಿಗಳನ್ನು ಇಟ್ಕೊಂಡು ಕೂಡ ಏನು ಬರುವಂತಹ ರೋಗಿಗಳಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿಯನ್ನು ರಿಪಬ್ಲಿಕ್ ಕನ್ನಡ ಏನು ಒಂದು ಬಿತ್ತರಿಸಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಏನಂತಂದರೆ ಈ ಒಂದು ನರಸಪ್ಪ ಅಂತಕ್ಕಂಥ ವ್ಯಕ್ತಿ ಏನು ಬಂದಿದ್ರು ಅವರಿಗೆ ಈಗ ಟ್ಯಾಬ್ಲೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸದ್ಯ ಏನಂತಂದರೆ ಇದರಿಂದ ಈಗಾಗಲೇ ಗೊತ್ತಾಗ್ತಾ ಇದೆ ಏನಂದರೆ ಸಿಬ್ಬಂದಿಗಳು ಇಲ್ಲಿ ಕಳ್ಳಾಟವನ್ನು ನಡೆಸ್ತಾ ಇದ್ದಾರೆ ಅಂತೇಳಿ. ಸದ್ಯ ಏನು ನರಸಪ್ಪ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ನರಸಪ್ಪ ಅವರೇ, ಈಗ ನೀವು ನಿನ್ನೆ ಏನು ಬಂದಿದ್ರಿ ಇಲ್ಲಿ ಏನು ಟ್ಯಾಬ್ಲೆಟನ್ನು ತೊಗೊಳ್ಳೋಕ್ಕೆ, ಅವಾಗ ಇಲ್ಲ ಅಂತ ಹೇಳಿದ್ರು, ಈಗ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನಾಗೈತೆ ಸರ್? ಈಗ ಏನಿಲ್ಲ ಸರ್, ಜನರ ದಿಕ್ಕು ತಪ್ಪಿಸ್ತಾರೆ ಅಷ್ಟೇ. ಇಲ್ಲ ಅಂತ ಹೇಳ್ತಾರೆ ಅವ್ರು. ಎಲ್ಲ ಇರ್ತಾವೆ, ಅವರು ಹೊರಗಡೆ ಮಾರ್ಕೊಂತಾರೆ. ನಾವು ಈ ಜನಸಾಮಾನ್ಯ ನಮಗೇನು ಗೊತ್ತಿರುತ್ತೆ ಸರ್. ಬರ್ತು ನಾವು ಕೇಳ್ತು, ಎಲ್ಲ ಖಾಲಿ ಆಗ್ಯಾವಪ್ಪ ಅಂದ್ರೆ ನಾವು ಹೋಗ್ಬಿಡ್ತು ವಾಪಸ್. ಈ ಥರ ನಾವೆಲ್ಲ ಟಿ ವಿ ಮಾಧ್ಯಮದವರಿಗೆ ನಾವು ಮಾತಾಡಿದ ಮೇಲೆ